ಹೋಗುತ್ತಿರಬೇಕಾದರೆ ಈ ಸೂರ್ಯನ ಬಿಸಿಲಿಗೆ ನಾನು ಆವಿಯಾಗಬೇಕಾಗುತ್ತದೆ. ಹಾಗೆ ಮತ್ತೆ ಮೋಡದೊಂದಿಗೆ ಸೇರಬೇಕಾಗುತ್ತದೆ. ನನಗೆ ಸಿಕ್ಕ ವಿಷಯ ಆಕ್ಸಿಜನ್. ಒಂದು ದಿನ ಆಕ್ಸಿಜನ್ ದಾರಿಯಲ್ಲಿ ನಡೆದು ಬರುತ್ತಿರಬೇಕಾದರೆ ಎಲ್ಲ ವಸ್ತುಗಳು ಅದನ್ನು ನೋಡಿ ದೂರ ಹೋಗುತ್ತಿದ್ದವು. ಆಗ ಆಕ್ಸಿಜನ್, ಏಕೆ ನೀವು ಹೀಗೆ ನನ್ನನ್ನು ನೋಡಿ ದೂರ ಹೋಗುತ್ತಿರುವಿರಿ ಎಂದು ಕೇಳಿತು. ಆಗ ವಸ್ತುಗಳೆಲ್ಲವೂ ಸೇರಿ, ನೀನೊಂದು ದಹನಾನುಕೂಲಿ ವಸ್ತು, ನಿನ್ನ ಜೊತೆ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದು ಹೇಳಿದವು. ಆಗ ಅಲ್ಲೇ ಇದ್ದ ಕಬ್ಬಿಣವು, ನಿನ್ನ ಜೊತೆ ಗೆಳೆತನ ಮಾಡಿದರೆ ನನಗೆ ತುಕ್ಕು ಹಿಡಿಯಬಹುದು ಎಂದಿತು. ಈ ಮಾತುಗಳನ್ನು ಕೇಳಿ ಆಕ್ಸಿಜನ್ ಬೇಸರದಿಂದ ಕುಳಿತಿರುವಾಗ ಅದನ್ನು ಯಾರೋ ಎಳೆದುಕೊಂಡಂತಾಯಿತು. ನೋಡಿದರೆ ಆಗ ಅದು ಮನುಷ್ಯನ ಮೂಗಿನೊಳಗಿತ್ತು. ಅಲ್ಲಿಂದ ಸೀದ, ನಾನು ಹೃದಯ, ನಾನೊಬ್ಬ ಶ್ರಮಜೀವಿ. ಇಡೀ ದೇಹವು ನನ್ನನ್ನೇ ನಂಬಿರುತ್ತದೆ. ದೇಹದ ಎಲ್ಲಾ ಭಾಗಗಳಿಗೂ ರಕ್ತವನ್ನು ಸಾಗಿಸುವ ಕರ್ತವ್ಯ ನನ್ನದಾಗಿದೆ. ಹೀಗೆ ಹಗಲು ರಾತ್ರಿ ಇಡೀ ನನ್ನ ಕರ್ತವ್ಯ ಸಾಗುತ್ತಲೇ ಇರುತ್ತದೆ. ಹೀಗಿರುವಾಗ ನನ್ನದೊಂದು ಗೋಳಿನ ಕತೆ. ಅದು ಯಾಕೋ ಗೊತ್ತಿಲ್ಲ. ನಾನು ಈ ಮನುಷ್ಯರನ್ನು ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ಆದರೆ ಈ ಮನುಷ್ಯರು ದುರಂಕಾರಕ್ಕೆ ಬಿದ್ದು ನನ್ನ ಬುಡವನ್ನೇ ಕಳುಹಿಸಿದ್ದಾರೆ. ತಮ್ಮ ಸರ್ವನಾಶವನ್ನು ತಾವೇ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ನಾನು ಜೀವಿಗಳಿಗೆ, ಪ್ರಾಣಿಗಳಿಗೆಲ್ಲ ಆಹಾರ, ನೆರಳು, ಆಶ್ರಯ ಎಲ್ಲವನ್ನೂ ಕೊಡುತ್ತಿದ್ದೇನೆ. ಆದರೆ ಈ ಮನುಷ್ಯರು ಹಣದ ಹಿಂದೆ ಬಿದ್ದು ಹೆಣವಾಗುತ್ತಿದ್ದಾರೆ. ಸಿಕ್ಕ ವಿಷಯ ಅಯಸ್ಕಾಂತ. ನಾನು ಅಯಸ್ಕಾಂತ. ನಾನು ಯಾರ ಕಣ್ಣಿಗೆ ಬೀಳದಂತೆ ಭೂಮಿಯ ಆಳದಲ್ಲಿ ಅಡಗಿಕೊಂಡಿದ್ದೆ. ಆದರೆ ಒಂದು ದಿನ ಮ್ಯಾಗ್ನೆಸ್ ಎನ್ನುವವ ನನ್ನನ್ನು ಕಂಡುಹಿಡಿದ. ಅಂದಿನಿಂದ ನನಗೆ ಮ್ಯಾಗ್ನೆಟ್ ಎನ್ನುವ ಹೆಸರು ಬಂದಿತು. ಅಷ್ಟಕ್ಕೆ ಮುಗಿಯಲಿಲ್ಲ. ನನಗೆ ಸಿಕ್ಕ ವಿಷಯ ಮೆಗ್ನೀಷಿಯಂ. ಒಂದು ದಿನ ಮೆಗ್ನೀಷಿಯಂ ನನ್ನಷ್ಟಕ್ಕೆ ತಾನು ಮಣ್ಣಿನಲ್ಲಿರುವಾಗ ಎಲ್ಲಿಂದಲೋ ಬಂದ ಬೆಂಕಿಗಿನಿಯು ಮೆಗ್ನೀಷಿಯಂ ಅನ್ನು ತಾಗಿ ಉರಿಯಲಾರಂಭಿಸಿತು. ಆಗ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಬಿಳಿ ಬೂದಿಯಾಗಿ ಬದಲಾಯಿತು. ನಂತರ ಯಾರೋ ಅದನ್ನು ಎತ್ತಿ ಹಿಡಿದು ಒಂದು ದೊಡ್ಡ ನೀರಿನ ಗಿಡಮರಗಳು ಖುಷಿಯಿಂದ ನೃತ್ಯ ಮಾಡುತ್ತಿದ್ದವು. ಮನುಷ್ಯರು ಆಸೆಯಿಂದ ಮರಗಿಡಗಳನ್ನು ಕಡಿದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಿದರು. ಅಲ್ಲಿ ವಿಶೇಷವಾದ ಪ್ರಭೆಯಿಂದ ಕಂಗೊಳಿಸುವ ಆಕಾಶದ ಇಡೀ ಭೂಮಿಗೆ ಸಾಕಷ್ಟು ಬೆಳಕನ್ನು ನೀಡಿ ಸಹಕರಿಸುತ್ತಿತ್ತು. ಸಮಯ ಪಾಲನೆಯಂತೆ ನಿಷ್ಠೆಗೆ ಸಹಕರಿಸುತ್ತಿದ್ದ. ಹಾಗೆ ಜನರು ಅವನನ್ನು ನೋಡಿದ ತಕ್ಷಣ ಸಿದ್ಧಾಂತ, ಪ್ರಕಾಶದ ಸಿದ್ಧಾಂತ ಮತ್ತು ಸೂರ್ಯನು ಬೆಳಕಿನ ಆಕಾಶದ ಧ್ರುವೀಕರಣ. ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್, ಜೂನ್ 30, ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿದ್ದರು.